ಆಕಾಶವಾಣಿ ಮೈಸೂರು. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಶ್ರವಣ ದಿನದ ಸಂದರ್ಭದಲ್ಲಿ ಶ್ರವಣ ದಿನದ ಮಹತ್ವ ಹಾಗೂ ಸಂದೇಶ ಈ ಕುರಿತು ತಿಳಿಸಿಕೊಡುತ್ತಾರೆ ಮೈಸೂರಿನ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವಿಪಿನ್ ಘೋಷ್. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮಾರ್ಚ್ 3 ವಿಶ್ವ ಶ್ರವಣ ದಿನ. ಈ ಸಂದರ್ಭದಲ್ಲಿ ನಾವು ಶ್ರವಣ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೆ ಕೇಳಿಸಿಕೊಳ್ಳುವಿಕೆ ನಮ್ಮ ಸಂವಹನಕ್ಕೆ ಎಷ್ಟು ಮುಖ್ಯವಾಗುತ್ತೆ, ಸಣ್ಣ ಮಕ್ಕಳಲ್ಲಿ ಶ್ರವಣ ಸಮಸ್ಯೆಯನ್ನು ಗುರುತಿಸೋದು ಹೇಗೆ, ವಯಸ್ಕರಾದ ಮೇಲೆ ನಮ್ಮ ಶ್ರವಣ ಸಾಮರ್ಥ್ಯವನ್ನು ಹೇಗೆ ನಿರ್ವಹಣೆ ಮಾಡಬೇಕಾಗತ್ತೆ, ಈ ಕುರಿತು ಮಾತನಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜೆಎಸ್ಎಸ್ ವಾಕ್ ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ವಿಪಿನ್ ಘೋಷ್ ಅವರು. ವಿಪಿನ್ ಘೋಷ್ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿಪಿನ್ ಘೋಷ್ ಅವರೇ, ಹೇಳಿ, ಈ ಶ್ರವಣ ದಿನವನ್ನ ಯಾಕೆ ಆಚರಣೆ ಮಾಡ್ತಾರೆ, ಇದರ ಮಹತ್ವ ಏನು, ಮತ್ತೆ ಈ ವರ್ಷದ ಥೀಮ್ ಏನಾದರೂ ಇದೆಯಾ ಅಂತ? ಇದು ಪ್ರತಿ ವರ್ಷ ಮಾರ್ಚ್ 3ನೇ ತಾರೀಕು ವರ್ಲ್ಡ್ ಹಿಯರಿಂಗ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇದೇನಂತ ಹೇಳಿದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಕ್ಲೇರ್ ಮಾಡಿರೋದು. ಇದು ಉದ್ದೇಶ ಏನು ಅಂತ ಹೇಳಿದ್ರೆ ಜನಗಳಿಗೆ ಹಿಯರಿಂಗ್ ಬಗ್ಗೆ, ಶ್ರವಣ ದೋಷದ ಬಗ್ಗೆ, ಹಿಯರಿಂಗ್ ಕೇರ್ ಬಗ್ಗೆ ಎಲ್ರಿಗೂ ಗೊತ್ತಿರಬೇಕು ಅನ್ನೋ ಒಂದು ಅವೇರ್ನೆಸ್ ಸ್ಪ್ರೆಡ್ ಮಾಡ್ಲಿಕ್ಕೆ ಅಂತ ಈ ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಪ್ರತಿ ವರ್ಷ ಇವರು WHO ಈ ಹಿಯರಿಂಗ್ ಡೇ ಜೊತೆಗೆ ಒಂದು ಥೀಮ್ ನ ಕೂಡ ರಿಲೀಸ್ ಮಾಡ್ತಾರೆ. ಅದೇನಕ್ಕೆ ಅಂತ ಹೇಳಿದ್ರೆ ಆ ಇಯರ್ ಯಾವ ಏರಿಯಾದಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡಬೇಕು, ಎಲ್ಲಿ ವರ್ಕ್ ಮಾಡಬೇಕು ಅನ್ನೋ ಒಂದು ಮೆಸೇಜ್ ನ ನಮಗೆ ಕೊಡ್ತಾ ಇದೆ. ಜೊತೆಗೆ ಇದೊಂಥರ ನಮಗೆ ಒಂದು ರಿಮೈಂಡರ್ ಕೂಡ, ಈಗ ಡಿಸಬಿಲಿಟಿಯಲ್ಲಿ ವರ್ಕ್ ಮಾಡೋರಿಗೆ ಒಂದು ರಿಮೈಂಡರ್ ಕೂಡ, ಗವರ್ಮೆಂಟ್ಗೆ ಇರ್ಬೋದು, ಪಾಲಿಸಿ ಮೇಕರ್ಸ್ ಇರ್ಬೋದು, ಇಲ್ಲ ನಮ್ಮಂತ ಡಿಸಬಿಲಿಟಿ ಸೆಕ್ಟರ್ ಅಲ್ಲಿ ಇರೋರಿಗೆ ನೋಡಿ ನೆನಪಿರಲಿ ನಿಮ್ಮ ಜವಾಬ್ದಾರಿ ಬಗ್ಗೆ, ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಅಂತ ಒಂದು ರಿಮೈಂಡರ್ ಕೂಡ ಈ ವರ್ಲ್ಡ್ ಹಿಯರಿಂಗ್ ಡೇ ಮೆಸೇಜ್ ಜೊತೆಗೆ ನಮಗೆ ಸಿಗುತ್ತೆ. ಈ ವರ್ಷ ಥೀಮ್ ಏನಿದೆ ಅಂತ ಹೇಳಿದ್ರೆ ಫ್ರಮ್ ಕಮ್ಯುನಿಟಿ ಟು ಸ್ಕೂಲ್, ಹಿಯರಿಂಗ್ ಕೇರ್ ಫಾರ್ ಆಲ್ ಚಿಲ್ಡ್ರನ್. ಈಗ ಥೀಮ್ ಈಗ ನೋಡಿದ್ರೆ ಆಕ್ಚುಲಿ ಒಂದು 3 ಹೈಲೈಟ್ಸ್ ಇದೆ ಅದರಲ್ಲಿ. ಒಂದು ಕಮ್ಯುನಿಟಿ, ಸೆಕೆಂಡ್ ಬಂದು ಸ್ಕೂಲ್, 3 ಹಿಯರಿಂಗ್ ಕೇರ್ ಫಾರ್ ಆಲ್ ಚಿಲ್ಡ್ರನ್. ಸೊ ಈ ವರ್ಷ ನಾವು ಮುಖ್ಯವಾಗಿ ಮಕ್ಕಳು ಹಿಯರಿಂಗ್ ಮೇಲೆ ಫೋಕಸ್ ಮಾಡಬೇಕು ಅಂತ ಈ ಥೀಮ್ ಅಲ್ಲಿ ಬರ್ತಿರೋದು. ಅದು ಫೋಕಸ್ ಹೆಂಗ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಹಿಯರಿಂಗ್ ಸ್ಕ್ರೀನಿಂಗ್ ಕ್ಯಾಂಪ್ಗಳು ಮಾಡ್ತೀವಿ, ಕಮ್ಯುನಿಟಿಯಲ್ಲಿ ಮಾಡ್ತೀವಿ, ಜೊತೆಗೆ ಸ್ಕೂಲ್ಸ್ ಅಲ್ಲಿ ಮಾಡ್ತೀವಿ. ಅದೇ ತರ ಇವ್ರಿಗೆ ಈ ಹಿಯರಿಂಗ್ ಲಾಸ್ ಇರೋ ಮಕ್ಕಳು ಸ್ಕೂಲ್ಸ್ ಅಲ್ಲಿ ಇದ್ರೆ ಅವ್ರಿಗೆ ಒಂದು ಕಂಟಿನ್ಯೂಸ್ ಸಪೋರ್ಟ್ ಕೂಡ ಬೇಕಾಗುತ್ತೆ. ಜೊತೆಗೆ ಟೀಚರ್ಸ್ಗೆ ಒಂದು ಅವೇರ್ನೆಸ್ ಇರಬೇಕು, ಇದು ಯಾವ ತರ ಹಿಯರಿಂಗ್ ಲಾಸ್ ನ ಐಡೆಂಟಿಫೈ ಮಾಡಬೇಕು, ಎಲ್ಲಿಗೆ ರೆಫರ್ ಮಾಡಬೇಕು. ಜೊತೆಗೆ ಹಿಯರಿಂಗ್ ಲಾಸ್ ಇರೋ ಮಗು ಕ್ಲಾಸಲ್ಲಿ ಇದ್ರೆ ಯಾವ ತರ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅಂತ ಅವ್ರಿಗೂ ಕೂಡ ಒಂದು ಅವೇರ್ನೆಸ್ ಇರಬೇಕು. ಜೊತೆಗೆ ಪ್ಯಾರೆಂಟ್ಸು ಕೂಡ ಅವೇರ್ನೆಸ್ ಇರಬೇಕು, ಈಗ ಹೆಂಗೆ ಹಿಯರಿಂಗ್ ಲಾಸ್ ನ ಐಡೆಂಟಿಫೈ ಮಾಡಬೇಕು ಅಂತ. ಸೊ ಈ ತರ ಅವೇರ್ನೆಸ್ ಎಲ್ರಿಗೂ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತಾನೆ ನಾವು ಈ ವರ್ಷ ಸುಮಾರು ಪ್ರೋಗ್ರಾಮ್ಸ್ ಕೂಡ ನಾವು ಕಂಡಕ್ಟ್ ಮಾಡ್ತಿದ್ವಿ. ಸ್ಕೂಲ್ಸ್ ಅಲ್ಲಿ, ಕಮ್ಯುನಿಟಿಯಲ್ಲಿ ಪ್ಯಾರೆಂಟ್ಸ್ ಎಜುಕೇಶನ್ ಪ್ರೋಗ್ರಾಮ್ ಮಾಡ್ತೀವಿ, ಜೊತೆಗೆ ಹಿಯರಿಂಗ್ ಸ್ಕ್ರೀನಿಂಗ್ ಕೂಡ ಮಾಡ್ತಾ ಇದೀವಿ. ಸೊ ಇದು ಈ ವರ್ಷದ ಥೀಮು. ಸೊ ಹೋಲ್ ಇಯರ್ ನಾವು ಈ ಥೀಮ್ಗೆ ಮಕ್ಕಳ ಮೇಲೆ ಫೋಕಸ್ ಮಾಡಿಕೊಂಡು ವರ್ಕ್ ಮಾಡಬೇಕು ಅಂತ. ಈ ಸ್ಕ್ರೀನಿಂಗ್ ಬಗ್ಗೆ ಹೇಳ್ತಾ ಇದ್ರಿ. ನಾವು ನವಜಾತ ಶಿಶುವಿನಿಂದನೇ ಹೋಗೋದಾದ್ರೆ ಹುಟ್ಟಿದ ಮಕ್ಕಳಿಗೂ ಕೂಡ ಶ್ರವಣ ಸಾಮರ್ಥ್ಯನ ಪರೀಕ್ಷೆ ಮಾಡಬಹುದಾ? ಹೌದು ಮ್ಯಾಮ್, ಅದು ಮಾಡಬಹುದು. ಈಗ ನಾವು 1, 2, 3 ಅಂತ ಒಂದು ಗೋಲ್ ಇಟ್ಕೊಂಡಿದ್ವಿ. ಅಂದ್ರೆ ಫಸ್ಟ್ ತಿಂಗಳಲ್ಲೇ ನಾವು ಹಿಯರಿಂಗ್ ಲಾಸ್ ನ ಐಡೆಂಟಿಫೈ ಮಾಡಬೇಕು. ಮಗು ಹುಟ್ಟಿ 1 ತಿಂಗಳೊಳಗಡೆ ನಾವು ಐಡೆಂಟಿಫೈ ಮಾಡಬೇಕು. 2ನೇ ತಿಂಗಳಲ್ಲಿ ನಾವು ಕನ್ಫರ್ಮ್ ಮಾಡಬೇಕು ತೊಂದರೆ ಇದೆಯೋ ಇಲ್ವೋ ಅಂತ. 3ನೇ ತಿಂಗಳಲ್ಲಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತಿದೆ. ಅದಕ್ಕೆ ನಾವು ಏನ್ ಮಾಡಬೇಕು, ಹುಟ್ಟಿದ ತಕ್ಷಣನೇ ಮಗುಗೆ ಹಿಯರಿಂಗ್ ಅಸೆಸ್ಮೆಂಟ್ ಮಾಡಬೇಕು. ಅಸೆಸ್ಮೆಂಟ್ ಅಂತ ಹೇಳಿದ್ರೆ ತುಂಬಾ ಲಾಂಗ್ ಪ್ರೊಸೀಜರ್ ಏನಿಲ್ಲ, ತುಂಬಾ ಸಿಂಪಲ್ ಆಗಿ ಒಂದು ಸ್ಕ್ರೀನಿಂಗ್ ಪ್ರೊಸೀಜರ್ ನಾವು ಅಡ್ಮಿನಿಸ್ಟರ್ ಮಾಡ್ತೀವಿ. ಅದೀಗ ಮೈಸೂರಲ್ಲಿ ನೋಡಿದ್ರೆ ಈಗ ಎಲ್ಲಾ ದೊಡ್ಡ ಹಾಸ್ಪಿಟಲ್ಸ್ ಅಲ್ಲಿ ಈಗ ಆಡಿಯಾಲಜಿ ಸರ್ವಿಸಸ್ ಇದೆ. ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲೂ ಕೂಡ ನಮ್ದು ಗವರ್ಮೆಂಟ್ ಒಂದು NPPCD ಅಂತ ಒಂದು ಸ್ಕೀಮ್ ಇದೆ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಡೆಫ್ನೆಸ್ ಅಂತ. ಅದರ ಅಡಿಯಲ್ಲಿ ಆಡಿಯಾಲಜಿಸ್ಟ್ ಹಾಸ್ಪಿಟಲ್ಸ್ ವಿಸಿಟ್ ಮಾಡಿ ಅಲ್ಲಿ ಹುಟ್ಟುವ ಎಲ್ಲ ಮಕ್ಕಳಿಗೂ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಸ್ಕ್ರೀನಿಂಗ್ ನ ಪ್ಯಾರೆಂಟ್ಸ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಆ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೇಬೇಕು. ಅದು ಮಿಸ್ ಆಗದೆ ಅದನ್ನ ಮಾಡಿಸ್ಕೊಂಡ್ರೆ ನಾವು ಹುಟ್ಟಿದ ತಕ್ಷಣನೇ ಸ್ಕ್ರೀನಿಂಗ್ ಅಲ್ಲಿ ನಮಗೆ ಐಡೆಂಟಿಫೈ ಮಾಡ್ಕೋಬಹುದು. ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ಈಗ ಅಟ್ ರಿಸ್ಕ್ ಅಂತ ಹೇಳ್ತೀವಿ, ಅಂದ್ರೆ ಹಿಯರಿಂಗ್ ಲಾಸ್ ಇದೆ ಅಂತ ಅವಾಗ ಗೊತ್ತಾಗಲ್ಲ, ನಾವು ಅಟ್ ರಿಸ್ಕ್ ಅಲ್ಲಿ ಇರುವ ಮಕ್ಕಳನ್ನ ಕಂಡಿಡಿದು ಅವ್ರನ್ನ ನಾವು ಬೇರೆ ಡೀಟೇಲ್ ಎಕ್ಸಾಮಿನೇಷನ್ಗೆ ನಾವು ರೆಫರ್ ಮಾಡ್ತೀವಿ. ಸೊ ಅದನ್ನ ಈಗ
ಚೆನ್ನಾಗಿ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ, ಎಸ್ಪೆಷಲಿ ಚೆನ್ನಾಗಿ ನಡೀತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ಮ್ಯಾನ್ ಪವರ್ ಅವೈಲಬಿಲಿಟಿ ಇದೆ, ಕಾಲೇಜ್ಗಳಿದೆ, ಇನ್ಸ್ಟಿಟ್ಯೂಷನ್ಸ್ ಇದೆ, ಆಡಿಯಾಲಜಿಸ್ಟ್ ಇದ್ದಾರೆ, ಜೊತೆಗೆ ಇದರ ಅವೇರ್ನೆಸ್ ಇರೋದ್ರಿಂದ ಚೆನ್ನಾಗಿ ಈಗ ಇನ್ಫೆಂಟ್ ಹಿಯರಿಂಗ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಅದು ಚೆನ್ನಾಗಿ ನಡೀತಾ ಇದೆ. ಈಗ ಮಿಸ್ ಆಯ್ತು, ಅವರು ಪರೀಕ್ಷೆ ಮಾಡಿಸ್ಕೊಳ್ಳಿಲ್ಲ, ಅವರಿಗೆ ನಂತರ ಒಂದು 7-8 ತಿಂಗಳ ಆದ್ಮೇಲೆ ಗೊತ್ತಾಯ್ತು, ಅವಾಗ ನಿಮ್ಮ ಸಂಸ್ಥೆಗೆ ಬಂದ್ರು ಅಂತ ಅಂದ್ರೆ ಅವಾಗ್ಲೂ ಸ್ಕ್ರೀನಿಂಗ್ ಮಾಡಿ ಅವಾಗ್ಲೂ ಟ್ರೀಟ್ಮೆಂಟ್ ಶುರು ಮಾಡಬಹುದಾ? ಅಂದ್ರೆ ಆ ಮಗುದು ಮಾತಿನ ಬೆಳವಣಿಗೆನೂ ಕೂಡ ಈ ಶ್ರವಣ ಸಾಮರ್ಥ್ಯದ ಮೇಲೆನೆ ನಿಂತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೌದು. ಈಗ ಏನಾಗುತ್ತೆ ಅಂದ್ರೆ ಮ್ಯಾಮ್, ಅದನ್ನು ಕೂಡ ಹಿಯರಿಂಗ್ ಲಾಸ್ ಅಂದ್ರೆ ನಾವೊಂದು ಹಿಡನ್ ಡಿಸಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ನಾವು ನೋಡಿದ್ರೆ ಗೊತ್ತಾಗಲ್ಲ ಮಗುದ ರೆಸ್ಪಾನ್ಸ್ ಸೌಂಡ್ಗೆ ಹೆಂಗಿದೆ ಅಂತ ನಾವು ಕೀನಾಗಿ ಅಬ್ಸರ್ವ್ ಮಾಡಬೇಕು. ಅದಕ್ಕೆ ನಾನು ಪ್ಯಾರೆಂಟ್ ಎಜುಕೇಶನ್ ಅಂತ ಹೇಳಿದ್ನಲ್ಲ, ಅವ್ರಿಗೆ ಗೊತ್ತಿರಬೇಕು ಯಾವ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನೋಡ್ಬೇಕು ಅಂತ. ಮಗು ಸೌಂಡ್ ರೆಸ್ಪಾನ್ಸ್ ಕೊಡ್ತಿದ್ಯಾ, ಬೆಚ್ಚ ಬೀಳ್ತಿದ್ಯಾ, ಅಥವಾ ಫೆಮಿಲಿಯರ್ ವಾಯ್ಸ್ ಇದ್ರೆ ಸೌಂಡ್ ಹುಡುಕ್ತಿದ್ಯಾ, ಎಲ್ಲಿಂದ ಬರ್ತಿದೆ ಅಂತ. ಈಗ ಸಣ್ಣ ಮಕ್ಕಳಾದ್ರೆ, ಈಗ ಕತ್ತು ನಿಂತಿರೋ ಮಕ್ಕಳಾದ್ರೆ ತಲೆ ತಿರುಗಿಸಿ ನೋಡ್ತಾರೆ, ಇದ್ರೆ ಕಣ್ಣಲ್ಲಿ ಸ್ವಲ್ಪ ಚೆಕ್ ಮಾಡಕ್ಕೆ ಅಂದ್ರೆ ಎಲ್ಲಿಂದ ಬರ್ತಿದೆ ಅಂತ ನೋಡ್ತಾರೆ. ಅಥವಾ ಅಳ್ತಾ ಇರೋ ಮಗು ಅಳು ನಿಲ್ಸ್ಬೋದು ಶಬ್ದ ಬಂದಾಗ, ಇಲ್ಲ ಶಬ್ದ ಬಂದಾಗ ಅಳ್ಬಹುದು. ಈ ತರ ಕೆಲವು ರಿಯಾಕ್ಷನ್ಸ್ ಮಗು ಕೊಡೋದನ್ನ ನಮ್ಗೆ ಒಬ್ಸರ್ವ್ ಮಾಡ್ತಾ ಇರಬೇಕು. ಜೊತೆಗೆ ಮಾತಿನ ಬೆಳವಣಿಗೆ ಕೂಡ ಹಿಯರಿಂಗ್ ಗೆ ಲಿಂಕ್ ಆಗಿದೆ. ಕೇಳಿಸ್ಕೊಂಡೆ ಮಗು ಮಾತು ಕಲಿಯೋದು. ಈಗ ನಾವು ಅದನ್ನೊಂದು ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಒಂದು 6 ಅಥವಾ 7 ತಿಂಗಳಿಗೆ ಮಗು ತುಂಬಾ ಶಬ್ದ ಮಾಡುತ್ತೆ, ಕೇಳಿಸ್ಕೊಂಡು ಶಬ್ದ ಮಾಡಕ್ಕೆ ಶುರು ಮಾಡುತ್ತೆ ಪಾಪು. ಜೊತೆಗೆ ಒಂದು ವರ್ಷ ಬಂದಾಗ, ನಾವು ಫಸ್ಟ್ ಬರ್ಡೇ ಅಂತ ಹೇಳ್ತೀವಿ, 1 ವರ್ಷ ಬಂದಾಗ ಮಗು 1 ವರ್ಡ್ ಅಥವಾ 2 ವರ್ಡ್ ಮಾತಾಡ್ಬೇಕು, ಅಂದ್ರೆ ಅಪ್ಪ ಅಮ್ಮ ಅಂತ ಕೂಗ್ಬೇಕು ಅಂತ ಹೇಳ್ತೀವಿ ಜನರಲ್ ಆಗಿ. ಸೊ ಇದರೆಲ್ಲ ಏನಾದ್ರೂ ಡಿವಿಯೇಷನ್ ಕಂಡು ಬಂದ್ರೆ ಅದು ಹಿಯರಿಂಗ್ ಲಾಸ್ ಒಂದು ಸಿಂಪ್ಟಮ್ ಆಗ್ಬೋದು. ಅವಾಗ ಪ್ಯಾರೆಂಟ್ಸ್ ನಮ್ಮ ಹತ್ರ ರಿಪೋರ್ಟ್ ಮಾಡ್ಕೋಬಹುದು. ನಮ್ಮ ಹತ್ರ ಅಂದ್ರೆ ಆಡಿಯಾಲಜಿಸ್ಟ್ ಹತ್ರ ಅಂತಲ್ಲ, ಯಾಕಂದ್ರೆ ENT ಡಾಕ್ಟರ್ ಹತ್ರ ಹೋಗ್ಬೋದು ಅಥವಾ ಪೀಡಿಯಾಟ್ರಿಷನ್ ಹತ್ರ ಕೂಡ ಹೋಗ್ಬೋದು. ನಾವು ಮಗು ಜ್ವರ ಬಂದ್ರೆ ಪೀಡಿಯಾಟ್ರಿಷನ್ ಹತ್ರ ಕರ್ಕೊಂಡು ಹೋಗ್ತೀವಿ. ಅದೇ ತರ ಈ ತರ ಏನಾದ್ರು ನಿಮ್ಗೆ ಒಂದು ಡೌಟ್ ಬಂದ್ರೆ ಪೀಡಿಯಾಟ್ರಿಷನ್ ಹತ್ರ ಕರ್ಕೊಂಡು ಹೋಗಿ ಅವ್ರು ನಮ್ಗೆ ರೆಫರ್ ಮಾಡ್ತಾರೆ. ನಾವು ಡೀಟೇಲ್ ಅಸೆಸ್ಮೆಂಟೇ ಮಾಡ್ಕೋಬಹುದು. ಈಗ ನಮ್ಮ ಕ್ಲಿನಿಕ್ ಬಂದ್ರೆ ನಾವು ಡೀಟೇಲ್ ಆಗಿ ಅಸೆಸ್ಮೆಂಟ್ ಮಾಡಿ ತೊಂದರೆ ಇದೆಯೋ ಇಲ್ವೋ ಅಂತ ನಾವು ಕನ್ಫರ್ಮ್ ಮಾಡ್ಕೋಬಹುದು. ಸ್ಕ್ರೀನಿಂಗ್ ಅಲ್ಲಿ ಆತರ ಆಗೋದಿಲ್ಲ. ನಾವು ಹಾಸ್ಪಿಟಲ್ ಹೋಗಿ ಮಾಡೋದಾದ್ರೆ ಅಟ್ ರಿಸ್ಕ್ ಅಲ್ಲಿ ಇರೋ ಮಕ್ಕಳನ್ನ ಕಂಡಿಡಿದು ಆಮೇಲೆ ನಾವು ಡೀಟೇಲ್ ಅಸೆಸ್ಮೆಂಟ್ ಮಾಡ್ತೀವಿ. ಪ್ಯಾರೆಂಟ್ಸ್ ಏನಾದ್ರು ಡೌಟ್ ಇದೆ ಅಂತ ಬಂದ್ರೆ ನಾವು ಸ್ಕ್ರೀನಿಂಗ್ ಎಲ್ಲ ಮಾಡೋದು, ನಾವು ಡೀಟೇಲ್ ಅಸೆಸ್ಮೆಂಟ್ ಡಯಾಗ್ನೋಸಿಸ್ ಮಾಡಿ ನಾವು ಕನ್ಫರ್ಮ್. ಯಾಕಂದ್ರೆ 7-8 ತಿಂಗಳು ಆಗಿರುತ್ತೆ. ನಾನು 1, 2, 3 ಗೋಲ್ ಅಂತ ಹೇಳಿದ್ದೆ, ಈಗ ಆಲ್ರೆಡಿ ಡಿಲೇ ಆಗ್ಬಿಟ್ಟಿದೆ. ಸೊ ನಾವು ಪುನಃ ಡಿಲೇ ಮಾಡಕ್ ಹೋಗಲ್ಲ, ಇಮಿಡಿಯೇಟ್ ಆಗಿ ನಾವು ಎಲ್ಲ ಡಯಾಗ್ನೋಸ್ಟಿಕ್ ಟೆಸ್ಟ್ ನ ರನ್ ಮಾಡಿ ಕನ್ಫರ್ಮ್ ಮಾಡ್ತೀವಿ. ಯಾವ ಕಾರಣಗಳಿಂದ ಆ ಮಗುಗೆ ಶ್ರವಣ ಸಾಮರ್ಥ್ಯ ಕುಗ್ಗಿರುತ್ತೆ? ನಿಮಗೆ ಹುಟ್ಟದಾಗಿಂದ ತೊಂದರೆ ಬರೋದು ಏನಕ್ಕೆ ಅಂತ ಹೇಳಿದ್ರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಇರ್ಬೋದು, ಅಂದ್ರೆ ಅವ್ರ ಜೀನಲ್ಲಿ ಏನಾದ್ರು ಚೇಂಜಸ್ ಆಗಿರ್ಬೋದು. ಅದು ನಾವು ತುಂಬಾ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಬಟ್ ಈಗ ಇರುವ ಫೆಸಿಲಿಟೀಸ್ ಅಲ್ಲಿ ನಾವು ಅದನ್ನ ಮುಂಚಿತವಾಗಿ ನಾವು ಕಂಡುಹಿಡಿಯಬಹುದು, ಈ ತರ ಜೀನ್ ಪ್ರಾಬ್ಲಮ್ ಇದೆ, ಮಗುಗೆ ಹಿಯರಿಂಗ್ ಲಾಸ್ ಇರ್ಬೋದು ಅಂತ. ಅವಾಗ ನಾವು ಅದಕ್ಕೆ ಸೆಕೆಂಡರಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಪ್ರೈಮರಿ ಪ್ರಿವೆನ್ಷನ್ ಸಾಧ್ಯವಲ್ಲ ಅದು ಆ ಕೇಸಲ್ಲಿ. ಬಟ್ ನಾವು ಇಮಿಡಿಯೇಟ್ ಆಗಿ ಹುಟ್ಟಿದ ತಕ್ಷಣ ನಾವು ನಮ್ದು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಅದು ಸೆಕೆಂಡರಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಅದು ಜೀನ್ ಮ್ಯಾನಿಪುಲೇಷನ್ ಇಂದ ಆಗೋದು. ಇನ್ನೊಂದು ಸಿಚುವೇಶನ್ ಇದೆ, ನಾವು ಕನ್ಸಾಂಗ್ಯುನಿಟಿ ಅಂತ ಹೇಳ್ತೀವಿ. ಅದು ನಾವು ಅವಾಯ್ಡ್ ಮಾಡಬಹುದು. ಅದೇನಂತ ಹೇಳಿದ್ರೆ ನಾವು ಸಂಬಂಧದಲ್ಲೇ ಮದುವೆ ಆಗೋದು. ಸಂಬಂಧದಲ್ಲಿ ಮದುವೆಯಾಗಿ ಹುಟ್ಟುವ ಮಕ್ಕಳಿಗೆ ಹಿಯರಿಂಗ್ ಲಾಸ್ ಮಾತ್ರ ಅಲ್ಲ, ಜೆನೆಟಿಕ್ ಡಿಸಬಿಲಿಟೀಸ್ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದನ್ನ ನಾವು ಸ್ಟ್ರಾಂಗ್ಲಿ ಡಿಸ್ಕರೇಜ್ ಮಾಡ್ತಾ ಇದೀವಿ. ನಾವು ಕನ್ಸಾಂಗ್ಯುನಿಟಿನ ಒಂದು 6-8 ವರ್ಷ ಹಿಂದೆ ನಾವು ಒಂದು ಸ್ಟಡಿ ಮಾಡಿದೀವಿ. ಒಂದು 120 ಮೇಲೆ ಬೈ ಬರ್ತ್ ತೊಂದರೆ ಇರುವ ಮಕ್ಕಳ ಮೇಲೆ ನಾವು ಸ್ಟಡಿ ಮಾಡಿದಾಗ ಒಂದು 50% ಕೇಸಲ್ಲೂ ಈ ಕನ್ಸಾಂಗ್ಯುನಿಟಿ ಹಿಸ್ಟ್ರಿ ಇತ್ತು. ಅದು ಸ್ವಲ್ಪ ಹಿಂದೆ ಆಗಿರೋದು, ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ಸಿಚುವೇಶನ್. ಯಾಕಂದ್ರೆ ಈಗ ಜನಗಳಿಗೆ ಅವೇರ್ನೆಸ್ ಇದೆ, ಅದಕ್ಕೆ ಈಗ ಕಮ್ಮಿ ಆಗಿದೆ. ಆದ್ರೂ ಕೂಡ ನಾವು ಈಗಲೂ ಕೂಡ ಕನ್ಸಾಂಗ್ಯುನಸ್ ಮ್ಯಾರೇಜ್ ಅಂತೂ ನಾವು ತುಂಬಾನೇ ಡಿಸ್ಕರೇಜ್ ಮಾಡ್ತೀವಿ. ಯಾಕಂದ್ರೆ ಇದು ಹಿಯರಿಂಗ್ ಲಾಸ್ ಮಾತ್ರ ಅಲ್ಲ, ಬೇರೆ ಡಿಸಬಿಲಿಟಿ ಕೂಡ ಆಗಬಹುದು. ಜೊತೆಗೆ ಈಗ ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ಇಂದಾನು ಹಿಯರಿಂಗ್ ಲಾಸ್ ಆಗುತ್ತೆ. ಬಟ್ ಅದು ಏನಂದ್ರೆ ನಾವು ಫಸ್ಟ್ ಸ್ಟೇಜ್ ಅಲ್ಲೇ ಕಂಡಿಡಿದ್ರೆ ನಾವು ಟ್ರೀಟ್ಮೆಂಟ್ ಅಲ್ಲಿ ಅವ್ರಿಗೆ ವಾಸಿ ಆಗುತ್ತೆ. ಅದು ಜನರಲಿ ಇನ್ಫೆಕ್ಷನ್ಸ್ ಎಲ್ಲ ಇನ್ಫೆಕ್ಷನ್ಸ್ ವಾಸಿ ಆದ್ರೆ ಅವರಿಗೆ ಹಿಯರಿಂಗ್ ಲಾಸ್ ಆಗೋದಿಲ್ಲ. ಹೌದು, ಯಾಕಂದ್ರೆ ಇಯರ್ಲಿ ಸ್ಟೇಜಸ್ ಅಲ್ಲಿ ಅಷ್ಟು ಹಿಯರಿಂಗ್ ಲಾಸ್ ಬರೋದಿಲ್ಲ. ಮತ್ತೆ ಅದು ರಿವರ್ಸಬಲ್ ಇದೆ. ಯಾಕಂದ್ರೆ ಇನ್ಫೆಕ್ಷನ್ ಆಗೋದು ಈ ಮಧ್ಯ ಕಿವಿಯಲ್ಲಿ, ಮಿಡಲ್ ಇಯರ್ ಅಂತ ಹೇಳ್ತೀವಿ. ಒಳ ಕಿವಿಯಲ್ಲಿ ತೊಂದರೆ ಆದ್ರೆ ಅದು ಇರಿವರ್ಸಿಬಲ್ ಮೊರಲೆಸ್. ಈಗ ಮಧ್ಯ ಕಿವಿಯಲ್ಲಿ ಆದ್ರೆ ಅದನ್ನ ಟ್ರೀಟ್ಮೆಂಟ್ ಅಲ್ಲಿ ವಾಸಿ ಆಗುತ್ತೆ. ಬಟ್ ಅದನ್ನು ನಾವು ಅರ್ಲಿ ಸ್ಟೇಜಸ್ ಅಲ್ಲೇ ಸ್ಟಾರ್ಟ್ ಮಾಡಬೇಕು. ಈಗ ಡಿಲೇ ಆಯ್ತು ಅಂತ ಹೇಳಿದ್ರೆ ಅದು ಕೂಡ ಒಂದು 10-15% ಹಂಗೆ ಉಳಿಯುತ್ತೆ ಹಿಯರಿಂಗ್ ಲಾಸ್ ಇರೋದು. ಸೊ ಅದು ಕೂಡ ಆಗ್ಬೋದು. ನಾವು ಅದನ್ನ ಈಗ ಸ್ಕೂಲ್ ಸ್ಕ್ರೀನಿಂಗ್ಸ್ ಹೋದ್ರೆ ನಾವು ಮ್ಯಾಕ್ಸಿಮಮ್ ನೋಡೋದು ಈ ತರ ಇಯರ್ ಇನ್ಫೆಕ್ಷನ್ಸ್ ಇರೋ ಮಕ್ಕಳನ್ನ ನೋಡ್ತೀವಿ. ಇಯರ್ ಇನ್ಫೆಕ್ಷನ್ಸ್ ಮತ್ತೆ ಈ ವೈರಲ್ ಫೀವರ್ ಇಂದನೂ ಕೆಲವೊಂದ್ ಸರ್ತಿ ಆಗ್ಬೋದು. ವೈರಲ್ ಫೀವರ್ ಇಂದ ಆಗೋದು ಏನಂತ ಹೇಳಿದ್ರೆ ಅದು ಚಾನ್ಸಸ್ ನಾವು ವೈರಲ್ ಲ್ಯಾಬ್ರಿಂದೈಟಿಸ್ ಅಥವಾ ವೈರಲ್ ನ್ಯೂರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಅದು ಒಳ ಕಿವಿಗೆ ಡ್ಯಾಮೇಜ್ ಮಾಡಬಹುದು. ಅವಾಗ ಸ್ವಲ್ಪ ಪ್ರಾಬ್ಲಮ್, ಇನ್ನೂ ಸ್ವಲ್ಪ ಕಾಂಪ್ಲಿಕೇಶನ್ ಜಾಸ್ತಿ ಇರುತ್ತೆ ಅದಕ್ಕೆ. ಯಾಕಂದ್ರೆ ಮಧ್ಯ ಕಿವಿ ಇನ್ಫೆಕ್ಷನ್ ಆದ್ರೆ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಜನರಲಿ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರುತ್ತೆ. ಒಳ ಕಿವಿಗೆ ಏನಾದ್ರು ಇನ್ಫೆಕ್ಷನ್ ಸ್ಪ್ರೆಡ್ ಆಯ್ತು ಅಂತ ಹೇಳಿದ್ರೆ ಅದು ಇರಿವರ್ಸಿಬಲ್ ನೇಚರ್ ಇರುತ್ತೆ ಅದಕ್ಕೆ. ಸೊ ನಾವು ಅದನ್ನ ಮತ್ತೆ ಮಿಷನ್ ಅಲ್ಲೋ ಅಥವಾ
ಏನಾದರೂ ಬೇರೆ ಥೆರಪಿಯಲ್ಲಿ ನಾವು ಟ್ರೀಟ್ ಮಾಡಬೇಕಾಗುತ್ತೆ ಆ ಥರ ಕೇಸ್ಗಳು. ಮತ್ತು ಈ ಮಕ್ಕಳು ಸ್ಕೂಲಿಗೆ ಹೋದಾಗ ಕಿವಿ ಒಳಗೆ ಏನೋ ಹಾಕೊಳ್ಳೋದು ಅಥವಾ ಮನೆಯಲ್ಲೇ ಇದ್ದಾಗ ಏನೋ ಆಟ ಆಡ್ಕೊಂಡು ಏನೋ ಹಾಕೊಳ್ಳೋದು, ಅದರಿಂದ ಕಿವಿ ತಮಟೆಗೂ ಸಮಸ್ಯೆ ಉಂಟಾಗತ್ತೆ, ಆಗ್ಲೂ ಕೂಡ ಸಮಸ್ಯೆ ಆಗತ್ತೆ. ಹೌದೌದು, ಕಿವಿ ತಮಟೆ ಡ್ಯಾಮೇಜ್ ಆದ್ರೆ ನಾವು ಅದು ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ ನಾವು. ಇದೆ ಮಧ್ಯ ಕಿವಿ ಪ್ರಾಬ್ಲಮ್ ಆಗುತ್ತೆ, ಅದನ್ನು ಮಿಡಲ್ ಇಯರ್ ಒಂದು ಕಾಂಪೊನೆಂಟ್ ಈಗ ತಮಟೆ ಅಂತ ಇರೋದು. ಸೊ ಶಬ್ದನ ಅದು ತಮಟೆ ಏನ್ ಮಾಡುತ್ತೆ ಅಂದ್ರೆ ಅದು ಒಳ ಕಿವಿಗೆ ಟ್ರಾನ್ಸ್ಮಿಷನ್ ಮಾಡುತ್ತೆ ಅದು. ಸೊ ಈ ತಮಟೆಗೆ ಏನಾದ್ರು ತೂತಾದ್ರೆ ನಮ್ದು ಹಿಯರಿಂಗ್ ಲಾಸ್ ಬರುತ್ತೆ, ಹಿಯರಿಂಗ್ ಎಬಿಲಿಟಿ ಸ್ವಲ್ಪ ಕಮ್ಮಿ ಆಗ್ಬೋದು. ಅದನ್ನು ಅದೇ ಎರ್ಲಿ ಸ್ಟೇಜಸ್ ಅಲ್ಲಿ ಕಂಡಿಡಿದ್ರೆ ನಾವು ಅದನ್ನ ಪ್ಯಾಚ್ ಮಾಡಿ ಅದು ಟ್ರೀಟ್ಮೆಂಟ್ ಇದೆ ಅದಕ್ಕೆ. ಬಟ್ ಲೇಟರ್ ಸ್ಟೇಜ್ ಆಗ್ಬಿಟ್ರೆ ಏನಾಗುತ್ತೆ, ಇನ್ಫೆಕ್ಷನ್ ಸೆಕೆಂಡರಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬಿಟ್ರೆ ಆಮೇಲೆ ಅದು ಸ್ವಲ್ಪ ಟ್ರೀಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಟ್ರೀಟ್ ಮಾಡ್ಬೋದು, ಆದ್ರೆ ಲಾಸ್ ಸ್ವಲ್ಪ ಉಳಿಬಹುದು. ಸೊ ಅದಕ್ಕೇನೆ ನಾವು ಈಗ ಈಗ ಸ್ಕೂಲ್ಸ್ಗೆ ಹೋದ್ರೆ ನಾವು ಅವ್ರಿಗೆ ಒಂದು ಅವೇರ್ನೆಸ್ ಒಂದು ಕ್ಲಾಸ್ ಕೂಡ ತಗೋತೀವಿ. ಇಯರ್ ಪ್ರೊಟೆಕ್ಷನ್ ಎಷ್ಟು ಮುಖ್ಯ ಇದೆ, ನೀವು ಕಿವಿಗೆ ಯಾವುದೇ ತರದ್ದು ಫಾರಿನ್ ಮೆಟೀರಿಯಲ್ಸ್ ಹಾಕಬಾರ್ದು ಅಂತ. ಇವಾಗ ಅದು ಮಕ್ಕಳು ಮಾತ್ರ ಅಲ್ಲ, ನಾವು ಕೂಡ ಈಗ ಗುಗ್ಗೆ ಇದೆ ಕಡ್ತಾ ಇದೆ ಅಂತ ಬಂದ್ಬಿಟ್ಟು ನಾವು ಬಡ್ಸ್ ಹಾಕ್ತಿವಿ. ಬಟ್ ಅದು ಏನಾಗುತ್ತೆ ಅಂದ್ರೆ ಬಡ್ಸ್ ನಾವು ಕಿವಿ ಡೀಪ್ ಆಗಿ ಹಾಕಿದ್ರೆ ಟಮಟೆ ಟಚ್ ಆಗಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಜೊತೆಗೆ ನಮ್ದು ಈಗ ಇಯರ್ ಕೆನಾಲ್ ಇದೆಯಲ್ಲ, ಕೆನಾಲ್ ಒಳಗಡೆ ಇರುವ ಸ್ಕಿನ್ ತುಂಬಾ ಲೈಟ್ ಆಗಿದೆ, ಅದು ಥಿನ್ ಆಗಿರುತ್ತೆ, ಅದು ಬೇಗ ಸ್ಕ್ರಾಚ್ ಆಗುತ್ತೆ. ಸ್ಕ್ರಾಚ್ ಆಗ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಸೆಕೆಂಡರಿ ಇನ್ಫೆಕ್ಷನ್ ಬೆಳೆಯೋಕ್ಕೂ ಚಾನ್ಸಸ್ ಇದೆ. ಅದಕ್ಕೆ ನಾವು ಅದನ್ನು ಕೂಡ ಡಿಸ್ಕರೇಜ್ ಮಾಡ್ತೀವಿ. ಮತ್ತೆ ಈ ಗುಗ್ಗೆ ಬಗ್ಗೆ ನಾವು ಜಾಸ್ತಿ ಏನು ತಲೆ ಕೆಡಿಸ್ಕೋಬಾರ್ದು. ಗುಗ್ಗೆ ನಾರ್ಮಲ್ ಆಗಿ ಬರೋದು, ಅದಾಗಿ ಅದೊಂದು ಕ್ಲೀನಿಂಗ್ ಮೆಕ್ಯಾನಿಸಮ್ ಮತ್ತೆ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ನಾವೇನು ಅದನ್ನ ನಾವಾಗಿ ಹೋಗಿ ತೆಗಿಯಕ್ಕೆ ಏನು ಹೋಗ್ಬಾರ್ದು. ಕೆಲವೊಂದು ಕೇಸಸ್ ಇರುತ್ತೆ, ಇಂಪ್ಯಾಕ್ಟೆಡ್ ವ್ಯಾಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಗುಗ್ಗೆ. ಅದು ನಾರ್ಮಲ್ ಆಗಿ ಗುಗ್ಗೆ ಈಚೆ ಬಂದ್ಬಿಡ್ಬೇಕು ಡೆಡ್ ಸೆಲ್ ಜೊತೆ. ಅದು ಆಗಿಲ್ಲ ಅಂತಿದ್ರೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಆವಾಗ ನೀವೊಂದು ENT ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಪ್ರಾಪರ್ ಮೆಥಡಾಲಜಿಯಲ್ಲಿ ಅದನ್ನ ತೆಗಿಸ್ಬೇಕು. ನಾವಾಗಿ ಏನು ಕಿವಿಗೆ ಏನಾದ್ರು ಹಾಕಿ ಅದನ್ನ ತೆಗಿಯಕ್ಕೆಲ್ಲ ಹೋಗ್ಬಾರ್ದು. ಅವರು ಆ ವ್ಯಾಕ್ಸ್ ಮೆತ್ತಗಾಗಕ್ಕೆ ಏನೋ ಡ್ರಾಪ್ಸ್ ಕೊಡ್ತಾರೆ, ಆಮೇಲೆ ಒಂದ್ ವಾರ ಬಿಟ್ಟು ಬನ್ನಿ ಅಂತ ಹೇಳಿ ಆಮೇಲೆ ಕ್ಲೀನ್ ಮಾಡಿ ಕೊಡ್ತಾರೆ ಅವರು. ಹೌದು, ಅದನ್ನ ಸಾಫ್ಟ್ ಆದಾಗ ಅದು ಕ್ಲೀನ್ ಮಾಡಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಸಕ್ಷನ್ ಅಂತ ಪ್ರೊಸೀಜರ್ ಇದೆ, ಇಲ್ಲ ಅಂತ ಇಯರ್ ಟಾಯ್ಲೆಟಿಂಗ್ ಅಂತ ಹೇಳ್ತೀವಿ. ಅದು ಡಾಕ್ಟರ್ ನೀಟಾಗಿ ಅದನ್ನ ಕ್ಲೀನ್ ಮಾಡ್ತಾರೆ, ಅಂದ್ರೆ ಗುಗ್ಗೆನ ತೆಗಿತಾರೆ. ನಾವಾಗಿ ಸುಮ್ಮನೆ ಮಾಡಕ್ ಹೋದ್ರೆ ಅದು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ಈಗ ಈ ಚಳಿಗಾಲದಲ್ಲಿ ಅಥವಾ ಬೇರೆ ಯಾವಾಗ್ಲೇ ಆದ್ರೂ ಮಕ್ಕಳಿಗೆ ಕೆಲವೊಂದ್ ಸರ್ತಿ ಕಿವಿ ಸೋರೋ ಸಮಸ್ಯೆ ಬರುತ್ತೆ, ಅದರಿಂದನೂ ಕಿವಿ ಕೇಳಿಸ್ಕೊಳ್ಳೋದಕ್ಕೆ ತೊಂದರೆ ಆಗತ್ತಾ? ಹೌದು, ಕಿವಿ ಸೋರೋದು ಏನು ಅಂತ ಹೇಳಿದ್ರೆ ನಮ್ಗೆ ಅದೊಂದು ಸೈನ್, ಅದು ತೊಂದರೆ, ಕಿವಿ ಒಳಗಡೆ ತೊಂದರೆ ಇದೆ ಅಂತ. ಅದು ನಾನು ಮುಂಚೆ ಹೇಳಿದ್ನಲ್ಲ, ಈ ಮಧ್ಯ ಕಿವಿ ಇನ್ಫೆಕ್ಷನ್ ಆಗೋದು, ಆ ಕೇಸಸ್ ಅಲ್ಲಿ ಈ ಕಿವಿ ಸೋರೋದು ಬರುತ್ತೆ. ಅದೇನಾಗುತ್ತೆ ಅಂದ್ರೆ ಮಕ್ಕಳಿಗೆ ಜನರಲಿ ಒಂದು ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಅವ್ರಿಗೆ, ಜೊತೆಗೆ ಅವ್ರು ಗುಂಪಲ್ಲಿ ಇರ್ತಾರೆ, ಇನ್ಫೆಕ್ಷನ್ಸ್ ಬೇಗ ಅವ್ರಿಗೆ ಸಿಗುತ್ತೆ. ಮತ್ತೆ ಅವ್ರಿಗೆ ಸ್ವಲ್ಪ ಅನಾಟಮಿಕಲಿ ಕೂಡ ಅವ್ರು ಸ್ವಲ್ಪ ಪ್ರೊಟೆಕ್ಷನ್ ನಮ್ಗೆ ಎಷ್ಟಿದೆ ಕಿವಿ ಒಳಗಡೆ ಅಷ್ಟು ಅವ್ರಿಗೆ ಇರೋದಿಲ್ಲ. ಇನ್ಫೆಕ್ಷನ್ ಬೇಗ ಕಿವಿಗೆ ಸ್ಪ್ರೆಡ್ ಆಗ್ಬೋದು. ಅವಾಗ ಫಸ್ಟ್ ಬರೋ ಸೈನ್ ಏನು ಅಂತ ಹೇಳಿ, ಸಿಂಪ್ಟಮ್ ಏನು ಅಂತ ಹೇಳಿದ್ರೆ ಪೇನ್. ಸೊ ಇಯರ್ ಪೇನ್ ಇದ್ದಾಗ ನಾವು ಅದೇ ಮಕ್ಕಳಿಗೆ ಹೇಳ್ತೀವಿ, ನೀವು ಇಮಿಡಿಯೇಟ್ ಆಗಿ ಅದನ್ನ ಪ್ಯಾರೆಂಟ್ ಅಥವಾ ಟೀಚರ್ಗೆ ಹೇಳ್ಬೇಕು ಸ್ಕೂಲಲ್ಲಿ ಆದ್ರೆ ಅಂತ. ಈಗ ಅದು ಹೇಳ್ದೆ ಇದ್ದಾಗ ಏನಾಗುತ್ತೆ ಅಂದ್ರೆ ಅದು ಇನ್ಫೆಕ್ಷನ್ ಬೆಳೆಯುತ್ತೆ, ಮಧ್ಯ ಕಿವಿಯಲ್ಲಿ ನೀರು ಕಟ್ಕೊಳ್ಳುತ್ತೆ. ಆ ನೀರು ಜಾಸ್ತಿ ಆದಾಗ ಏನಾಗುತ್ತೆ, ಟಮಟೆ ಮೇಲೆ ಪ್ರೆಷರ್ ಆಗಿ ಟಮಟೆಯಲ್ಲಿ ಹೋಲ್ ಆಗುತ್ತೆ. ಅವಾಗ ಈ ನೀರು ಪಸ್ಸು ಎಲ್ಲ ಈಚೆ ಬಂದ್ಬಿಡುತ್ತೆ, ಅದು ಕಿವಿ ಸೋರೋದು. ಅದ್ರ ಜೊತೆಗೆ ಈ ತರ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತಿರೋದು ತುಂಬಾ ಜಾಸ್ತಿ ಇರಲ್ಲ, ಆದ್ರೆ ಒಂದು 15 to 20% ಹಿಯರಿಂಗ್ ಲಾಸ್ ಬರೋ ಚಾನ್ಸಸ್ ಇದೆ. ಅದನ್ನ ನಾವು ಟ್ರೀಟ್ ಮಾಡಿದ್ರೆ ವಾಸಿ ಆಗುತ್ತೆ, ನಾನು ಮೊದಲೇ ಹೇಳ್ದಂಗೆ. ಇಲ್ದಿದ್ರೆ ಅದು ಹಂಗೆ ಉಳ್ಕೊಳ್ಳುತ್ತೆ ಲಾಸು ಕೂಡ, ಅಥವಾ ಇನ್ಫೆಕ್ಷನ್ ಮುಂದಕ್ಕೆ ಒಳ ಕಿವಿಗೆ ಸ್ಪ್ರೆಡ್ ಆಗಕ್ಕೆ ಚಾನ್ಸಸ್ ಇದೆ. ಸೊ ಈ ತರ ಏನಾದ್ರು ಸಿಂಪ್ಟಮ್ಸ್ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಒಂದು ENT ಡಾಕ್ಟರ್ನ ಮೀಟ್ ಮಾಡಿ ಕನ್ಸಲ್ಟೇಷನ್ ತಗೋಬೇಕು ಅಂತ ನಾವು ಹೇಳ್ತೀವಿ. ಮತ್ತೆ ಈ ಥಂಡಿ ಗಾಳಿ ಕಿವಿ ಒಳಗೆ ಹೋಗಿದ್ರೆ ಕಿವಿ ನೋವುತ್ತೆ ಅಂತಲೋ ಅಥವಾ ಕಿವಿ ಸೋರ್ತಿದೆ ಅದು ಹೊರಗೆ ಬರುತ್ತೆ ಅಂತಲೋ ಈ ಕಾಟನ್ ಇಡೋ ಅಂತ ಪದ್ಧತಿ ಸಾಮಾನ್ಯವಾಗಿದೆ, ಇದು ಸರಿನಾ? ಅದು ಆಕ್ಚುಲಿ ಥಂಡಿ ಗಾಳಿ ಒಳಗೆ ಹೋದ್ರೆ ನಮ್ಗೇನು ಡೈರೆಕ್ಟ್ ಆಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಕಾಟನ್ ಹಾಕಬೇಕು ಅಂತ ಹೇಳ್ತೀವಿ. ಅದು ಯಾವಾಗ ಅಂತ ಹೇಳಿದ್ರೆ ಈ ಸ್ನಾನ ಮಾಡುವಾಗ, ಯಾಕಂದ್ರೆ ಎಸ್ಪೆಷಲಿ ಈಗ ಕಿವಿ ಸೋರೋ ಪ್ರಾಬ್ಲಮ್ ಇರೋರಿಗೆ ಈ ಸ್ನಾನ ಮಾಡುವಾಗ ನೀರು ಏನಾದ್ರು ಕಿವಿ ಒಳಗಡೆ ಹೋದ್ರೆ ಅದು ಮಧ್ಯ ಕಿವಿಗೆ ಹೋಗ್ಬೋದು. ಯಾಕಂದ್ರೆ ಟಮಟೆ ತೂತಾಗಿದೆ, ಅಲ್ಲಿ ನಮಗೆ ಪ್ರೊಟೆಕ್ಷನ್ ಅಲ್ಲಿ ಕಾಂಪ್ರಮೈಸ್ ಆಗಿದೆ. ಅವಾಗ ನೀರು ಒಳಗೆ ಹೋದ್ರೆ ನಮ್ಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆ ಟೈಮಲ್ಲಿ ನಾವು ಕಾಟನ್ ಯೂಸ್ ಮಾಡಕ್ಕೆ ಹೇಳ್ತೀವಿ. ಅದು ಬಿಟ್ರೆ ಈಗ ಥಂಡಿ ಗಾಳಿಯಲ್ಲಿ ಏನೋ ಕಾಟನ್ ಯೂಸ್ ಮಾಡಬೇಕು ಅಂತ ಏನೋ ನಾವು ಅಷ್ಟು ಸಜೆಸ್ಟ್ ಮಾಡೋದಿಲ್ಲ, ಅದರಿಂದ ಏನೋ ಅಷ್ಟೇನು ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಇವರು ಒಳ್ಳೆ ಕಾಟನ್ ಹಾಕ್ದಿದ್ರೆ ಮತ್ತೆ ಅದರಿಂದನೂ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅದು ನಾವು ಹೈಜೀನ್ ಏನಿದೆ ಅದನ್ನ ಮೇಂಟೈನ್ ಮಾಡ್ಕೋಬೇಕು. ಇಲ್ದಿದ್ರೆ ಅದರಿಂದಾನೇ ನಮಗೆ ಫಂಗಲ್ ಇನ್ಫೆಕ್ಷನ್ ತುಂಬಾ ಕಾಣುತ್ತೆ ನಮ್ಮ ಕೆನಾಲ್ ಅಲ್ಲಿ. ಅದಕ್ಕೆ ಈ ತರ ಅನ್ಹೈಜಿನಿಕ್ ಇದರಿಂದ ಫಂಗಲ್ ಇನ್ಫೆಕ್ಷನ್ಸ್ ಬರ್ಬೋದು. ಧನ್ಯವಾದಗಳು ವಿಪಿನ್ ಘೋಷ್ ಅವರೇ. ಇದುವರೆಗೂ ವಿಶ್ವ ಶ್ರವಣ ದಿನದ ಸಂದರ್ಭದಲ್ಲಿ ಈ ಶ್ರವಣ ದಿನದ ಮಹತ್ವ ಏನು, ಯಾಕೆ ನಾವು ಶ್ರವಣ ತಪಾಸಣೆ ಮಾಡಿಸ್ಕೊಳ್ಬೇಕು, ಮಕ್ಕಳಲ್ಲಿ ನಾವು ಏನೇನು
ಮುಂಜಾಗ್ರತೆ ವಹಿಸಬೇಕು ಈ ಶ್ರವಣ ಪರೀಕ್ಷೆ ಬಗ್ಗೆ ಇದನ್ನೆಲ್ಲ ಹೇಳಿದಿರಾ. ಇದಕ್ಕಾಗಿ ಕೇಳುಗರ ಪರವಾಗಿ ಹಾಗೂ ನಿಲಯದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಾನು ಕೂಡ ಆಲ್ ಇಂಡಿಯಾ ರೇಡಿಯೋಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮದು ಮೇಜರ್ ಐಡಿಯಾ ಇರೋದೇ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು, ಎಜುಕೇಷನ್ ಸ್ಪ್ರೆಡ್ ಮಾಡಬೇಕು ಅಂತ. ಅದಕ್ಕೆ ಇದರಿಂದ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ನಮಗೆ ಸಿಗೋದು ಡೌಟು. ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಶ್ರವಣ ದಿನದ ಸಂದರ್ಭದಲ್ಲಿ ಶ್ರವಣ ದಿನದ ಮಹತ್ವ ಹಾಗೂ ಸಂದೇಶ ಈ ಕುರಿತು ತಿಳಿಸಿಕೊಟ್ಟವರು ಮೈಸೂರಿನ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಆಡಿಯೋಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವಿಪಿನ್ ಘೋಷ್. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.